ಸೂಪರ್ ಸ್ಟಾರ್ ರಚು ಅಲಿಯಾಸ್ ನಮ್ಮ ಅಕ್ಕ ಬಾಂಡ್. ಹಲೋ. ಈ ಸತಿ ಕಪ್ ನಮ್ದೇ. ಕಾಸ್ ಕೊಹ್ಲಿ ಇಷ್ಟ ಆಗ್ತಾರೆ, ಬಟ್ ಚೆನ್ನೈ ಮೇಲೆ ಆಡಿದಾಗ ಮಾತ್ರ ಈಗ ನಮ್ಮ ಜೊತೆ ಇದ್ದಾರೆ ಸೂಪರ್ ಸ್ಟಾರ್ ರಚು ಅಲಿಯಾಸ್ ನಮ್ಮ ಅಕ್ಕ ಬಾಂಡ್. ಬನ್ನಿ ಹೋಗೋಣ. ಹಲೋ ಅಕ್ಕ, ಈಗ RCB ಫಿನಾಲೆಗೆ ಬಂದಿದೆ, ಎಷ್ಟು ಖುಷಿಯಾಗಿದೆ ನಿಮಗೆ. ನಂಗೆ ಗೊತ್ತು ನೀವು RCBಗೆ ಸಪೋರ್ಟ್ ಮಾಡೋದು ಅಂತ, ಬಿಕಾಸ್ ಯಾವಾಗಲೂ ಪೋಸ್ಟ್ ಹಾಕ್ತಾ ಇರ್ತೀರಾ. ಇದೆಲ್ಲ ಒಂದು ಕೇಳೋ ಕ್ವೆಶನ್. ಒಂದು ನಿಮಿಷ, ನಾನು ಹೀಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಒಂದು ಸೆಕೆಂಡ್. ಇವಾಗ ಮಾತಾಡಿದ್ರೆ ಒಂದು ತೂಕ ಇರುತ್ತೆ ಏನಂತೆ. ಕರೆಕ್ಟ್, ಹಾಕೋಬಿಡಿ ಫಸ್ಟು. ಸೊ ವೆರಿ ಎವಿಡೆಂಟ್ಲಿ ಅವರು RCBಗೆ ಸಪೋರ್ಟ್ ಮಾಡ್ತಿರೋದು ಅಂತ ಗೊತ್ತಾಗ್ತದೆ. ಓಕೆ, ನಿಮ್ಮ ಫೇವ್ರೆಟ್ ಬ್ಯಾಟ್ಸ್ಮನ್ ಯಾರು? ಓಕೆ, ಸೊ ಬೇಸಿಕ್ಲಿ ನನಗೆ ಆವಾಗಿಂದ ರಾಹುಲ್ ದ್ರಾವಿಡ್ ಅಂದರೆ ತುಂಬ ಇಷ್ಟ. ಮುಂಚೆಯಿಂದ ನನಗೆ ಅವ್ರು ಇವಾಗ ಕೋಚ್ ಆದಮೇಲೂ ಅವರೇ ಇಷ್ಟ. ಇವಾಗ RCBಗೆ ಯಾರ್ಯಾರು ಆಡ್ತಾರೆ ಎಲ್ಲ ಪ್ಲೇಯರ್ಸು ಇಷ್ಟ ಆಗ್ತಾರೆ. ಸೊ ನ್ಯಾಚುರಲಿ ಆ ಇಯರ್ ಯಾರ್ಯಾರನ್ನ ಪಿಕ್ ಮಾಡ್ತಾರೆ ಟೀಮ್, ಅವರೆಲ್ಲ ಫೇವ್ರೇಟ್ಸ್ ಆಗ್ತಾ ಹೋಗ್ತಾರೆ. ಚೆನ್ನಾಗಿ ಆಡ್ತಾರಿಲ್ಲ, ಬಟ್ ನನಗೆ ರಾಹುಲ್ ದ್ರಾವಿಡ್ ಆಲ್ ಟೈಮ್ ಫೇವ್ರೇಟ್. ಓಕೆ, ಅಂದರೆ ಈಗ ಆಡ್ತಿರೋರಲ್ಲಿ ಯಾರು ಇಷ್ಟ? ಕಾಸ್ ಕೊಹ್ಲಿ ಇಷ್ಟ ಆಗ್ತಾರೆ, ಮತ್ತು ಟೀಮಲ್ಲಿ ಆಡೋ ಎಲ್ಲರೂ ಇಷ್ಟ ಆಗ್ತಾರೆ. ಅಮೇಜಿಂಗ್. ಓಕೆ, ನಿಮ್ಮ ಫೇವ್ರೆಟ್ ಬೌಲರ್ ಅಂತ ಬಂದಾಗ ಈ ಸತಿ ನಮ್ಮ ಬೌಲಿಂಗ್ ಲೈನಪ್ಪೇ ಸಖತ್ತಾಗಿರೋದು. ನಾನು ಪಾರ್ಷಲ್ ಆಗಬಾರ್ದು, ಇವರು ಈ ಸತಿ ಚೆನ್ನಾಗಿ ಮಾಡ್ತಿದ್ದಾರೆ ಅದಕ್ಕೆ ನಂಗೆ ಇವ್ರು ಫೇವ್ರೇಟ್ ಅಂತ. ಐ ಥಿಂಕ್ ಎಲ್ಲ ಬೌಲರ್ಸು ಸೂಪರಾಗಿ ಮಾಡ್ತಿದ್ದಾರೆ. ಇವರೇ ಅಂತ ಪರ್ಟಿಕ್ಯುಲರ್ ಆಗಿಲ್ಲ, ಎಲ್ಲ ಬೌಲರ್ಸು ಇಷ್ಟ ಆಗ್ತಾರೆ. ಓಕೆ, ಸೊ ಈಗ RCB ಮ್ಯಾಚ್ ನೋಡೋಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ನನಗೆ ಶೂಟಿಂಗ್ ಇದೆ, ಬಟ್ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನೋ ನಮ್ಮ ಟೀಮವರು ಎಲ್ಲ ಅಷ್ಟೇ ಎಕ್ಸೈಟೆಡ್ ಆಗಿರ್ತಾರೆ. ಐ ಆಮ್ ಶ್ಯೂರ್ ನಾವು ಶೂಟಿಂಗ್ ಸೆಟ್ಟಲ್ಲೇ ಹಿಂಗೆ ಇಟ್ಕೊಂಡು ಡೈರೆಕ್ಟ್ರಿಗೆ ಹೇಳಿ ರಜಾ ಕೇಳಲ್ಲ, ನಮ್ಮ ಡೈರೆಕ್ಟ್ರನ್ನು ಸೇರಿಸಿ ಕೂರಿಸ್ಕೊಡ್ತೀವಿ, ಅವರು ಸಪೋರ್ಟ್ ಮಾಡ್ತಾರೆ. ಸೊ ನಾವು ಸೆಟ್ಟಲ್ಲೇ ಮೋಸ್ಟ್ಲಿ ನೋಡ್ತೀವಿ ಅನ್ಸುತ್ತೆ. ಬಟ್ ಅರ್ಧಂತರ ಇರಲ್ವಲ್ಲ. ಐನೋ, ಅವ್ರನ್ನ ಬರೋದಕ್ಕೆ ಹೇಳಬೇಕು. ಓಕೆ, ನಮ್ಮ RCB ತಂಡಕ್ಕೆ ನಿಮ್ಮ ಕಡೆಯಿಂದ ವಿಶೇಷ. ನೀವು ರಾಕ್ ಸ್ಟಾರ್ಸ್, ನೀವು ಹೆಂಗಿದ್ರು ರಾಕ್ ಸ್ಟಾರ್ಸ್, ನೀವು ವಿನ್ ಆಗೇ ಆಗ್ತೀರಾ. ನನಗಂತೂ 100% ಕಾನ್ಫಿಡೆನ್ಸ್ ಇದೆ ಈ ಸತಿ ಕಪ್ ನಮ್ದೇ. ಸೊ ಅಂದರೆ ಏನು ಏನಾಗ್ಬೋದು ಅನ್ನೋ ಥರ ಇಲ್ಲ, ಈ ಸತಿ ಏನೋ ಜಾಸ್ತಿ ಕಾನ್ಫಿಡೆನ್ಸು ಸಂಭವ ಈ ಸತಿ ಅದು ನಮಗೆ ಸಿಗೋದು ಅಂತ. ಸೊ ನಮ್ಮ ಟೀಮ್ ಅವ್ರು ಡೆಫಿನೆಟ್ಲಿ ಚೆಂದ ಆಡ್ತಾರೆ, ಎಲ್ಲರೂ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಆಲ್ ದಿ ಬೆಸ್ಟ್, ನಿಮ್ಮ ಬೆಸ್ಟ್ ನೀವು ಕೊಡ್ತೀರಾ. ನಾನು ಏನು ಹೇಳೋದು, ಬೇಗ ಕಪ್ ತೊಗೊಂಡು ಬನ್ನಿ, ಕಾನ್ ವೇಟ್. ಇಷ್ಟು ದಿನ ಮ್ಯಾಚ್ ನಡೀತಲ್ಲ RCB ಅಗೇನ್ಸ್ಟ್ ಆಗಿದ್ದು, ನಿಮ್ಗೆ ಯಾವ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಅನ್ಸಿದ್ದು? ಅದು ಯಾವ ಎಷ್ಟೇ ಚೆನ್ನ ಮ್ಯಾಚ್ ಇತ್ತು, ಚೆನ್ನೈ ಆಪೋಸಿಟ್ ಇದ್ದಾಗ ಸಂಭವ ನಂಗೆ ಗೊತ್ತಿಲ್ಲ, ಅದು RCB ವಿನ್ ಆಗ್ಬೇಕಷ್ಟೇ. ಐ ಡೋಂಟ್ ನೋ, ಒಂಥರ ಬೇರೆ ಇನ್ನೂ ಚೆನ್ನಾಗಿ ಆಡೋರು ಬಂದ್ರೂ, ಇವಾಗ ಪಂಜಾಬ್ ಮೇಲೆ ಆಡಿದಾಗ್ಲೂ ಹಂಗೆ ಅನಿಸಿಲ್ಲ ನನಗೆ, ಬಟ್ ಚೆನ್ನೈ ಮೇಲೆ ಆಡಿದಾಗ ಮಾತ್ರ ಹಿಂಗೆ. ಸೊ ಚೆನ್ನೈ ಮೇಲೆ ಇದ್ದಾಗೆಲ್ಲ ಭಾರಿ ಒಂಥರ ಇಂಡಿಯಾ ಪಾಕ್ ಇದ್ದಂಗೆ ಆ ಫೀಲಿಂಗ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ರೆನ್ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.